ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 153 ಫೆಬ್ರವರಿ 21, 2021. ಕಥಾ ಸಮಯ. ಸುಪ್ರಸಿದ್ಧ ಜೀವವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಕೈಗೊಂಡಿದ್ದ ಪ್ರಪಂಚ ಪರ್ಯಟನದ ವೇಳೆ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ 128. ಮಾರ್ಚ್ 22. ಆಲೂಗಡ್ಡೆ ಇಲ್ಲದ ಉಪಾಹಾರವನ್ನು ಸೇವಿಸಿದ ನಂತರ ನಾವು 2 ಗುಡ್ಡ ಸಾಲುಗಳ ನಡುವಿನ ಹಾದಿಯಲ್ಲಿ ಪೋರ್ಟಿಲೋ ಸಾಲಿನ ಬುಡದತ್ತ ಸಾಗಿದೆವು. ನಡು ಬೇಸಿಗೆಯ ಸಮಯದಲ್ಲಿ ದನಗಳನ್ನು ಇಲ್ಲಿಗೆ ಮೇಯಲು ಕರೆತರುತ್ತಾರೆ. ಆದರೆ ಈಗ ಅವುಗಳನ್ನು ತೆರವು ಮಾಡಿಬಿಟ್ಟಿದ್ದರು. ಹಿಮಗಾಳಿ ಬೀಸತೊಡಗಿದರೆ ತಾವು ಇಲ್ಲಿ ಸಿಕ್ಕಿಕೊಳ್ಳಬೇಕಾಗುತ್ತದೆ ಎನ್ನುವ ಅರಿವಿದ್ದ ಗುವಾನೋಕುಗಳಲ್ಲಿಯೂ ಬಹಳಷ್ಟು ಜಾಗ ಖಾಲಿ ಮಾಡಿದ್ದುವು. ಟುಪುಂಗಾಟೋ ಎನ್ನುವ ಪರ್ವತದ ಸೊಗಸಾದ ನೋಟ ನಮಗೆ ಕಾಣುತ್ತಿತ್ತು. ಒಂದಿಷ್ಟು ನೀಲಿ ತೇಪೆಯ ಹೊರತಾಗಿ ಇಡೀ ಗುಡ್ಡವೇ ಬಿಳಿಯ ಹಿಮದ ಹೊದಿಕೆ ಹೊದ್ದು ನಿಂತಿತ್ತು. ಆ ನೀಲಿ ತೇಪೆ ಈ ಪರ್ವತ ಶ್ರೇಣಿಯಲ್ಲಿ ಅಪರೂಪದ ಹಿಮನದಿಯೇ ಆಗಿರಬೇಕು. ಪೆಕೆನೀಸಿನಲ್ಲಿ ಇದ್ದ ಹಾಗೆಯೇ ಇಲ್ಲಿಯೂ ಈಗ ಆರಂಭವಾಯಿತು. ತ್ರಾಸದಾಯಕವಾದ ದೀರ್ಘವಾದ ಏರುನಡೆ. ಕೆಂಪನೆಯ ಗ್ರಾನೈಟ್ ಶಿಲೆಗಳ ಶಂಕುವಿನಾಕಾರದ ಗುಡ್ಡಗಳು ಎರಡೂ ಬದಿಯಲ್ಲಿಯೂ ಎದ್ದು ನಿಂತಿದ್ದುವು. ಕಣಿವೆಯಲ್ಲಿ ಶಾಶ್ವತ ಹಿಮದ ಬಿಳಿ ಹಾಸುಗಳ ವಿಶಾಲ ಮೈದಾನಗಳಿದ್ದುವು. ಈ ಶಾಶ್ವತ ಹಿಮಹಾಸುಗಳ ಕೆಲವು ಭಾಗಗಳಲ್ಲಿ ಕರಗಿ ಎತ್ತರೆತ್ತರದ ಹಿಮ ಕಂಬಗಳಾಗಿದ್ದುವು. ಎತ್ತರವೂ ಒಂದಕ್ಕೊಂದು ಬಲು ಹತ್ತಿರವಾಗಿ ಕೂಡಿಕೊಂಡಂತೆ ಇದ್ದುದರಿಂದಲೂ ಈ ಕಂಬಗಳ ನಡುವೆ ಸಾಗುವುದು ಹೊರೆಗತ್ತೆಗಳಿಗೆ ಕಷ್ಟವೆನಿಸಿತ್ತು. ಈ ಶೀತಲ ಕಂಬಗಳೊಂದರ ಮೇಲೆ ಹೆಪ್ಪುಗಟ್ಟಿದ ಕುದುರೆಯೊಂದು ಪುತ್ಥಳಿಯಂತೆ ನಿಂತಿತ್ತು. ಅದರ ಮುಂಗಾಲುಗಳಿಲ್ಲ, ಹಿಂಗಾಲುಗಳು ಗಾಳಿಯಲ್ಲಿ ಎತ್ತಿಕೊಂಡಿದ್ದುವು. ಹಿಮದ ಹಾಸು ಒಂದಾಗಿದ್ದಾಗ ಅದು ತಲೆ ಕೆಳಕಾಗಿ ಹಳ್ಳವೊಂದರಲ್ಲಿ ಬಿದ್ದಿರಬೇಕು. ಅನಂತರ ಸುತ್ತಲಿನ ಹಿಮ ಕರಗಿ ಅದು ಹೀಗೆ ಕಂಬದ ಪುತ್ಥಳಿಯಾಗಿರಬೇಕು. ಪೋರ್ಟಿಲೋದ ಶಿಖರವನ್ನು ತಲುಪುತ್ತಿದ್ದಂತೆಯೇ ನಮ್ಮ ಮೇಲೆ ತಣಿದು ಹರಳುಗಟ್ಟಿದ ಸೂಕ್ಷ್ಮ ಹಿಮಸೂಜಿಗಳ ಮೋಡವೊಂದು ಬಿದ್ದು ಆವರಿಸಿಕೊಂಡಿತು. ದುರದೃಷ್ಟವೆಂದರೆ ಇದು ಇಡೀ ದಿನ ಹೀಗೆ ಬೀಳುತ್ತಲೇ ಇದ್ದು ನಮಗೆ ಏನೂ ಕಾಣದಂತೆ ಅಡ್ಡಿಯಾಗಿತ್ತು. ಪೋರ್ಟಿಲೋ ಎಂದರೆ ಬಾಗಿಲಿನಲ್ಲಿರುವ ಒಂದು ಕಿಂಡಿ ಎಂದು ಅರ್ಥ. ಇದು ಈ ಗುಡ್ಡ ಸಾಲಿನಲ್ಲಿ ಎತ್ತರದಲ್ಲಿರುವ ಕೋಡುಗಲ್ಲಿನಲ್ಲಿರುವ ಕಿರಿದಾದ ಹಾದಿ. ನಿಚ್ಚಳವಾದ ಹಬೆ ಇರುವ ದಿನಗಳಲ್ಲಿ ಇಲ್ಲಿಂದ ಅಟ್ಲಾಂಟಿಕ್ ಸಾಗರದವರೆಗೂ ಚಾಚಿಕೊಂಡಿರುವ ವಿಶಾಲ ಮೈದಾನಗಳನ್ನು ಕಾಣಬಹುದಂತೆ. ನಾವು ಇಲ್ಲಿಂದ ಸಸ್ಯರಾಶಿಗಳು ಕೊನೆಗೊಳ್ಳುವ ಎತ್ತರಕ್ಕೆ ಇಳಿದೆವು. ಇಲ್ಲಿ ಕೆಲವು ಬಂಡೆಗಲ್ಲುಗಳ ಅಡಿಯಲ್ಲಿ ರಾತ್ರಿ ತಂಗಲು ಜಾಗ ಹುಡುಕಿದೆವು. ಮುಂದೆ ಹಾದಿ ಹೇಗಿದೆ ಎಂದು ಆತಂಕದಿಂದ ಪ್ರಶ್ನಿಸಿದ ಇನ್ನೂ ಕೆಲವು ಪಯಣಿಗರನ್ನು ಭೇಟಿಯಾದೆವು. ಅನತಿ ಕಾಲದಲ್ಲಿಯೇ ಕತ್ತಲು ಆವರಿಸಿತು. ಮೋಡಗಳು ಇದ್ದಕ್ಕಿದ್ದ ಹಾಗೆ ಮಾಯವಾದವು. ಅದೊಂದು ಮಾಂತ್ರಿಕ ಘಳಿಗೆಯಾಗಿತ್ತು. ಹುಣ್ಣಿಮೆಯ ಚಂದ್ರನಿಂದ ಬೆಳಗಿದ ಆ ಮಹಾಗುಡ್ಡಗಳು ಹಳ್ಳವೊಂದರ ಅಂಚು ಎಲ್ಲೆಡೆಯಿಂದಲೂ ಆವರಿಸಿಕೊಂಡಂತೆ ನಮ್ಮನ್ನು ಸುತ್ತುವರೆದಿದ್ದುವು. ನಾನು ಒಂದು ದಿನ ಬೆಳಗ್ಗೆಯೂ ಇದೇ ಮ್ಯಾಜಿಕ್ ಅನ್ನು ಸ್ವಲ್ಪ ಹೊತ್ತು ಕಂಡಿದ್ದೆ. ಮೋಡಗಳು ಚದುರುತ್ತಿದ್ದಂತೆಯೇ ಥಟ್ಟನೆ ತಣಿದು ಬಿಡುತ್ತಿದ್ದುವು. ಗಾಳಿಯೇ ಇಲ್ಲದರಿಂದ ನಾವು ಆರಾಮವಾಗಿಯೇ ನಿದ್ರಿಸಿದೆವು. ಇಷ್ಟು ಎತ್ತರದಲ್ಲಿ ವಾತಾವರಣ ನಿಚ್ಚಳವಾಗಿದ್ದರಿಂದಾಗಿ ಚಂದ್ರ ಹಾಗೂ ನಕ್ಷತ್ರಗಳ ಪ್ರಖರತೆ ಹೆಚ್ಚಾಗಿದ್ದದ್ದು ನೋಡಲು ಅದ್ಭುತವಾಗಿತ್ತು. ಎತ್ತರದ ಪರ್ವತಗಳ ನಡುವೆ ಪಯಣಿಸುವಾಗ ದೂರ ಹಾಗೂ ಎತ್ತರವನ್ನು ಅಂದಾಜಿಸುವುದು ಕಷ್ಟವೆಂದು ಕಂಡ ಪಯಣಿಗರು ಸಾಮಾನ್ಯವಾಗಿ ಹೋಲಿಸುವುದಕ್ಕೆ ಯಾವುದೇ ವಸ್ತು ಇಲ್ಲದೆ ಬರಡಾಗಿರುವುದರಿಂದ ಎಂದು ಹೇಳುವುದುಂಟು. ಆದರೆ ಹೀಗೆ ವಿಭಿನ್ನ ದೂರಗಳಲ್ಲಿರುವ ವಸ್ತುಗಳ ದೂರದಲ್ಲಿ ಗೊಂದಲ ಉಂಟಾಗಲು ಗಾಳಿ ನಿಚ್ಚಳವಾಗಿ ಪಾರದರ್ಶಕವಾಗಿರುವುದು ಹಾಗೂ ಪಯಣದ ಶ್ರಮದಿಂದಾಗಿ ಉಂಟಾಗುವ ಅಸಾಧಾರಣ ಆಯಾಸವು ಇದಕ್ಕೆ ಅಂಶಿಕವಾಗಿ ಕಾರಣವಿರಬಹುದು.
ಈ ಸ್ಥಿತಿ ಸಾಮಾನ್ಯ ಅನುಭವ ಹಾಗೂ ಸಂವೇದನೆಗಳಿಗಿಂತಲೂ ಭಿನ್ನವಾಗಿರುತ್ತದೆ. ಗಾಳಿ ಅತಿ ಪಾರದರ್ಶಕವಾಗಿರುವುದರಿಂದಾಗಿ ಇಲ್ಲಿನ ಭೂಹರವು ವಿಶೇಷವಾಗಿ ಕಾಣುತ್ತದೆ. ಎಲ್ಲ ವಸ್ತುಗಳು ಹೆಚ್ಚು ಕಡಿಮೆ ಒಂದೇ ಚೌಕಟ್ಟಿನಲ್ಲಿರುವ ಚಿತ್ರದಂತೆ ಭಾಸವಾಗುತ್ತದೆ. ಈ ಪಾರದರ್ಶಕತೆ ಇಲ್ಲಿನ ಗಾಳಿ ಎಲ್ಲೆಡೆಯೂ ಅತ್ಯುಚ್ಚವಾಗಿ ಶುಷ್ಕವಾಗಿರುವುದರಿಂದಾಗಿ ಎನ್ನುವುದು ನನ್ನ ಅನಿಸಿಕೆ. ಇಲ್ಲಿರುವ ಮರದ ವಸ್ತುಗಳು ಕುಗ್ಗಿರುವ ರೀತಿ, ಬ್ರೆಡ್ಡು, ಸಕ್ಕರೆಯಂತಹ ಆಹಾರ ಪದಾರ್ಥಗಳು ಅತಿಯಾಗಿ ಗಟ್ಟಿಯಾಗಿದ್ದು ಹಾಗೂ ರಸ್ತೆಯಲ್ಲಿ ಸತ್ತು ಬಿದ್ದಿದ್ದ ಪ್ರಾಣಿಗಳ ಚರ್ಮ ಮತ್ತು ಮಾಂಸ ಒಣಗಿ ಬಿದ್ದಿದ್ದ ರೀತಿಯಿಂದಲೇ ಇಲ್ಲಿನ ಗಾಳಿ ಎಷ್ಟೊಂದು ಶುಷ್ಕವೆಂದು ಗೊತ್ತಾಗುತ್ತದೆ. ನನ್ನ ಸುತ್ತಿಗೆ ಕೊಟ್ಟ ತೊಂದರೆಯಿಂದ ಇದು ಅರಿವಾಯಿತು. ಇಲ್ಲಿದ್ದ ವಸ್ತುವಿನಿಂದ ವಿದ್ಯುತ್ ಸ್ಫುರಿಸಲು ಕೂಡ ಇದೇ ಕಾರಣ ಎನ್ನಬಹುದು. ನಾನು ಧರಿಸಿದ್ದ ಫ್ಲಾನಲ್ ಕೋಟನ್ನು ಕತ್ತಲಿನಲ್ಲಿ ಉಜ್ಜಿದರೆ ಅದು ರಂಜಕದಿಂದ ಲೇಪಿಸಿದಂತೆ ಹೊಳೆಯಿತು. ನಾಯಿಗಳ ಪ್ರತಿಯೊಂದು ರೋಮವು ಚುರುಚುರು ಎನ್ನುತ್ತಿತ್ತು. ಹತ್ತಿ ಬಟ್ಟೆಯ ಹೊದಿಕೆಗಳು ಕುದುರೆಯ ಮೇಲಿದ್ದ ಚರ್ಮದ ಆಸನವನ್ನು ಮುಟ್ಟಿದರೂ ಕಿಡಿಗಳು ಏಳುತ್ತಿದ್ದುವು. ಮಾರ್ಚ್ 23. ಕಾರ್ಡಿಯರಾದ ಪೂರ್ವ ಬದಿಯ ಇಳಿಜಾರು ಶಾಂತಸಾಗರದ ಬದಿಗಿಂತಲೂ ಚಿಕ್ಕದಾಗಿಯೂ ಕಡಿದಾಗಿಯೂ ಇತ್ತು. ಅಂದರೆ ಈ ಪರ್ವತಗಳು ಚಿಲಿಯಲ್ಲಿ ಆಲ್ಪ್ ಪರ್ವತಗಳು ಇದ್ದಂತಲ್ಲದೆ ಸಪಾಟಾದ ಮೈದಾನದಿಂದ ತಟಕ್ಕನೆ ಮೇಲೆದ್ದಂತೆ ಇದ್ದುವು. ನಮ್ಮ ಕಾಲ ಅಡಿಯಲ್ಲಿ ಹರಡಿಕೊಂಡಿದ್ದ ಸಪಾಟಾದ ಅಚ್ಚಬಿಳಿಯ ಹೊಳೆವ ಮೋಡದ ಸಮುದ್ರವು ಕೆಳಗೆ ಇದ್ದ ಪಂಪಾಸ್ ಪ್ರದೇಶವನ್ನು ಮರೆಮಾಚಿಬಿಟ್ಟಿತ್ತು. ಅನತಿ ಸಮಯದಲ್ಲಿಯೇ ನಾವು ಮೋಡಗಳೊಳಗೆ ಪ್ರವೇಶಿಸಿದೆವು. ಇಡೀ ಬೆಳಗೆಲ್ಲವೂ ಹೊರಬರಲೇ ಇಲ್ಲ. ಮಧ್ಯಾಹ್ನದ ವೇಳೆಗೆ ಲಾಸ್ ಅರೇನಾಲಿಯಲ್ಲಿ ಪ್ರಾಣಿಗಳಿಗೆ ಒಂದಿಷ್ಟು ಮೇವು ಹಾಗೂ ಸೌದೆಗಾಗಿ ಒಂದಿಷ್ಟು ಪೊದೆಗಳೂ ದೊರಕಿದ ಮೇಲೆ ಅಲ್ಲಿಯೇ ರಾತ್ರಿ ತಂಗಿದೆವು. ಇದು ಕಾಡಿನ ಮೇಲ್ತುದಿಯ ಬಳಿ ಇತ್ತು ಹಾಗೂ 7,000-8,000 ಅಡಿಗಳ ಎತ್ತರದಲ್ಲಿತ್ತು ಎಂದು ಅನಿಸಿತು. ಪರ್ವತದ ಪೂರ್ವ ಬದಿಯಲ್ಲಿರುವ ಈ ಕಣಿವೆಗೂ ಅದರ ಚಿಲಿಯ ಭಾಗದಲ್ಲಿಯೂ ಇದ್ದ ವನ್ಯರಾಶಿಯಲ್ಲಿನ ವ್ಯತ್ಯಾಸ ನನಗೆ ಅಚ್ಚರಿ ತಂದಿತ್ತು. ಹಾಗಿದ್ದರೂ ಅಲ್ಲಿನ ಹವೆ ಹಾಗೂ ಮಣ್ಣಿನ ಗುಣ ಒಂದೇ ತೆರನಾಗಿತ್ತು. ರೇಖಾಂಶದಲ್ಲಿಯೂ ಅಷ್ಟೇನೂ ವ್ಯತ್ಯಾಸವಿಲ್ಲ. ಇದೇ ಮಾತು ಅಲ್ಲಿರುವ ಬಹುಪಾಲು ನಾಗಾಲಿ ಪ್ರಾಣಿಗಳ ಮಟ್ಟಿಗೂ ಅಲ್ಲಿನ ಕೀಟಗಳು ಹಾಗೂ ಹಕ್ಕಿಗಳ ಮಟ್ಟಿಗೂ ಸತ್ಯವೆನ್ನಬಹುದು. ಇಲ್ಲಿರುವ ಇಲಿಯ ಉದಾಹರಣೆ ಕೊಡುತ್ತೇನೆ. ನಾನು ಅಟ್ಲಾಂಟಿಕ್ ಸಾಗರದ ಕರಾವಳಿಯಿಂದ 13 ಪ್ರಭೇದಗಳನ್ನು ಪಡೆದಿದ್ದೆ. ಶಾಂತ ಸಾಗರದ ಕರಾವಳಿಯಲ್ಲಿ 5 ನೋಡಿದ್ದೆ. ಆದರೆ ಅವು ಯಾವುವೋ ಒಂದೇ ತೆರನೇ ಇರಲಿಲ್ಲ. ಈ ಎತ್ತರದ ಪರ್ವತಗಳಲ್ಲಿಯೇ ನೆಲೆಸಿರುವ ಅಥವಾ ಇಲ್ಲಿಗೆ ಆಗಾಗ್ಗೆ ವಲಸೆ ಬರುವಂತಹ ಪ್ರಭೇದಗಳನ್ನು ಮತ್ತು ದಕ್ಷಿಣದಲ್ಲಿ ಮೆಗೆಲಾನ್ ಸಂಧಿಯವರೆಗೂ ವ್ಯಾಪಿಸಿರುವ ಕೆಲವು ಪಕ್ಷಿಗಳನ್ನು ನಾವು ಇದರಿಂದ ಹೊರತುಪಡಿಸಬೇಕಾಗುತ್ತದೆ. ಈ ಅಂಶವು ಆಂಡೀಸ್ ಪರ್ವತದ ಭೂವೈಜ್ಞಾನಿಕ ಚರಿತ್ರೆಗೆ ಅನುಗುಣವಾಗಿದೆ. ಏಕೆಂದರೆ ಈ ಪರ್ವತ ಶ್ರೇಣಿಗಳು ಇಂದು ಇರುವ ಜೀವ ಪ್ರಭೇದಗಳು ಕಾಣಿಸಿಕೊಂಡಾಗಿನಿಂದಲೂ ಅವುಗಳ ವಲಸೆಗೆ ತಡೆಗೋಡೆಯಾಗಿ ನಿಂತಿವೆ. ಹೀಗಾಗಿ 2 ಪ್ರದೇಶಗಳಲ್ಲಿ ಒಂದೇ ತೆರನ 2 ಪ್ರಭೇದಗಳು ಸೃಷ್ಟಿಯಾಗಿವೆ ಎನ್ನದಿದ್ದರೆ ಆಂಡೀಸ್ ಪರ್ವತದ ಇಬ್ಬದಿಯಲ್ಲಿಯೂ ಇರುವ ಜೀವಿಗಳ ನಡುವೆ ಸಾಗರದ 2 ತುದಿಗಳಲ್ಲಿರುವ 2 ಪ್ರಭೇದಗಳ ನಡುವೆ ಇರುವಷ್ಟೇ ಹತ್ತಿರದ ಸಾಮ್ಯವನ್ನು ನಿರೀಕ್ಷಿಸಬಹುದು. ಈ 2 ಸಂದರ್ಭಗಳಲ್ಲಿ ಕಲ್ಲೋ ನೀರೋ ಒಟ್ಟಾರೆ ತಡೆಗೋಡೆಯನ್ನು ದಾಟಿ ಹೋಗುವಂತಹ ಸಾಮರ್ಥ್ಯ ಇರುವವುಗಳನ್ನು ಹೊರತುಪಡಿಸಬೇಕಾಗುತ್ತದೆ. ಇಲ್ಲಿದ್ದ ಗಿಡ ಪ್ರಾಣಿಗಳಲ್ಲಿ ಬಹುತೇಕವು ಪಟಗೋನಿಯಾದಲ್ಲಿದ್ದವುಗಳಂತೆಯೇ ಇದ್ದುವು ಅಥವಾ ಅವುಗಳಿಗೆ ಬಹಳ ನಿಕಟ ಸಂಬಂಧಿಗಳಾಗಿದ್ದುವು. ಅಗೌಟಿಗಳು, ಬಿಕಾಚಾಗಳು, 3 ಅರ್ಮಿಡಿಲೋದ ಪ್ರಭೇದಗಳು, ಉಷ್ಟ್ರಪಕ್ಷಿ, ಕೆಲವು ಗುಬ್ಬಿಗಳು ಹಾಗೂ ಚಿಲಿಯಲ್ಲಿ ಎಂದಿಗೂ ಕಾಣದೇ ಇದ್ದಂತಹ ಆದರೆ ಪಟಗೋನಿಯಾಗೆ ವಿಶಿಷ್ಟವಾದಂತಹ ಕೆಲವು ಹಕ್ಕಿಗಳೂ ಇಲ್ಲಿದ್ದುವು. ಹಾಗೆಯೇ ಒಂದು ತೆರನಾದ ಕುಳ್ಳನೆಯ ಮುಳ್ಳು ಪೊದೆಗಳು, ಒಣಹುಲ್ಲು ಹಾಗೂ ಕುಳ್ಳಗಿಡಗಳಿದ್ದುವು. ಸಸ್ಯ ವಿಜ್ಞಾನಿಯಲ್ಲದವನ ಕಣ್ಣಿಗೆ ಒಂದೇ ತೆರನಾಗಿ ಕಂಡವೇನೋ. ಕಪ್ಪಗಿನ ನಿಧಾನವಾಗಿ ಹರಿದಾಡುವ ದುಂಬಿಗಳು ಒಂದೇ ತೆರನಾಗಿದ್ದುವು. ಕೆಲವನ್ನು ಹತ್ತಿರದಿಂದ ಪರೀಕ್ಷಿಸಿದರೆ ಒಂದಿಷ್ಟು ವ್ಯತ್ಯಾಸವೇ ಕಾಣಲಿಲ್ಲ. ಪರ್ವತವನ್ನು ಹತ್ತುವ ಮೊದಲು ಬರುವ ಸೇಂಟ್ ಕ್ರೂಸ್ನ ನದಿಯಲ್ಲಿ ಪಯಣಿಸುವ ಅವಕಾಶವನ್ನು ನಾವು ಅನಿವಾರ್ಯವಾಗಿ ಬಿಟ್ಟುಕೊಡಬೇಕಾಯಿತೆಂಬ ವಿಷಾದ ನನಗೆ ಈಗಲೂ ಇದೆ. ಅಲ್ಲಿ ಈ ಪ್ರದೇಶದ ಯಾವುದಾದರೂ ವಿಶೇಷವಾದ ಸ್ವರೂಪಗಳು ಕಾಣಸಿಗಬಹುದೆನ್ನುವ ಆಸೆ ನನಗಿತ್ತು. ಆದರೆ ಅದೂ ಕೂಡ ಪಟಗೋನಿಯಾದಂತೆಯೇ ಬೆಟ್ಟದವರೆಗೂ ಮೈದಾನವಾಗಿದ್ದಿರಬೇಕು ಎಂದು ನನಗೆ ಈಗ ಖಾತ್ರಿಯಾಗಿದೆ. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಶ್ರೀಮತಿ ಭಾರತಿ.
ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.